ಕರಿಯಪ್ಪಣ್ಣ ಪರಮೇಶಣ್ಣ ತೀರ್ಥಹಳ್ಳಿ ನೋಡು ಸರ್ಕಲ್ನ ಹೆಂಗೆ ಡೆಕೋರೇಷನ್ ಮಾಡೋರು ಇವರು. ಅಬ್ಬಬ್ಬಬ್ಬ ನೋಡೋಕೆ ಎರಡು ಕಣ್ಣು ಸಾಲದು. ಎಲ್ಲಿ ನೋಡ್ರು ಲೈಟಿಂಗ್ಸು. ಅಬ್ಬಬ್ಬಬ್ಬ ಎಷ್ಟು ಲಕ್ಷ ಖರ್ಚು ಮಾಡೋದಪ್ಪ. ಏನು ಜನ ನೋಡು ಜಾತ್ರೆ ನೋಡೋಕೆ ರಥ ಬೀದಿಗೆ ತುಂಗಾ ಸ್ನಾನದ ಹತ್ರ ಅಬ್ಬಬ್ಬಬ್ಬ ತೆಪ್ಪೋತ್ಸವ ನೋಡೋಕೆ ಎಷ್ಟು ಜನ ನೋಡು. ನಾವು ಒಳ್ಳೆ ಟೈಮಿಗೆ ಬಂದಿದ್ದೀವಿ. ರಥೋತ್ಸವಕ್ಕೆ ಏನಾರು ಬಂದಿದ್ರೆ ಅದು ಚೆನ್ನಾಗಿರೋದು. ಈ ತೆಪ್ಪೋತ್ಸವ ನೋಡೋಕೆ ಮಾತ್ರ ಬೇರೆ ಬೇರೆ ಕಡೆಯಿಂದ ಭಾಳ ಜನ ಬರ್ತಾರೆ. ನಾವಿಲ್ಲಿ ಬಂದಿದ್ದು ಭಾಳ ಒಳ್ಳೇದು ಬಿಡತ್ಲಾಗೆ. ಕರೆಕ್ಟಾಗಿ ಹೇಳ್ದೆ ಕಣ್ಲಾ ಕೊಟ್ರಿ, ಕರೆಕ್ಟಾಗಿ ಹೇಳ್ದೆ. ನೋಡಲ್ಲ ಕೊಟ್ರಿ. ಶೇಖರಪ್ಪ, ಉಮೇಶ ನೋಡ್ರು ಎಂತ ದೊಡ್ಡ ಕಾರ್ಗಳು, ಟೂ ವೀಲರ್ಗಳು. ಅಪ್ಪ ಯಾವ ಮೂಲೆಗನ ನೋಡಪ್ಪ ಜನಗಳು. ಈ ತೆಪ್ಪೋತ್ಸವ ಭಾಳ ಫೇಮಸ್ ಹಂಗಿದ್ರೆ. ಬರೀ ನಮ್ಮ ಜಿಲ್ಲೆ ಅಷ್ಟಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರು, ಮಂಗಳೂರು ಈ ಭಾಗದಿಂದ ಭಾಳ ಜನ ನೋಡಕ್ ಬರ್ತಾರಪ್ಪ ತೆಪ್ಪೋತ್ಸವನ. ಮೊದಲೇ ಸಚಿವರು ನಾಡಿದು. ಭಾಳ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಇರುವಂಥ ಊರಿದಲ್ವಾ. ಅಬ್ಬಬ್ಬ ಭಾಳ ಜನ ಬರ್ತಾರಪ್ಪ. ಕಣ ಭಾಳ ಚೆನ್ನಾಗೈತೆ. ನಡೀರಿ, ಮೊದಲೇ ನಡು ರೋಡ್ ನಿಂತ್ಕೊಂಡಿದ್ದೀವಿ. ಭಾಳ ವೆಹಿಕಲ್ಗಳು ಅಡ್ಡಾಡ್ತದೆ ಬದಲಾಗಿ. ಏನು ಆರ್ಮೇಲೆ ಮಾಡ್ತಾವಪ್ಪ. ಸೈಡ್ಗಾನ ಹೋಗಿ ನಿಂತ್ಕೊಳ್ಳೋದೇನು ಬಂತತ್ಲಾಗೆ. ಅಲ್ಲಿ ಒಳ್ಳೆದವ ತೆಪ್ಪೋತ್ಸವದ ಹತ್ರ ಹೋಗಿ ನಡೀರಿ. ರಾಮ ಮಂಟಪ ಐತಲ್ಲ ಅಲ್ಲಿಗೆ ಹೋಗಿ ನೋಡೋಣ ಅತ್ಲಾಗೆ. ತೆಪ್ಪೋತ್ಸವ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಾಬಾ ನನಗಂತೂ ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಕರೆಕ್ಟು. ಜಯಚಾಮರಾಜೇಂದ್ರ ಬ್ರಿಡ್ಜ್ ಐತಲ್ಲ, ತೀರ್ಥಹಳ್ಳಿ ಕೊಪ್ಪ ಸರ್ಕಲಿಂದ ಮೇಲಿನ ಕೂರಳಿಗೆ ಹೋಗೋ ರೋಡ್ನಾಗೆ ಜಯಚಾಮರಾಜೇಂದ್ರ ಸೇತುವೆಗೂ ಫುಲ್ಲು ಏನದು ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ. ಮಿರಿ ಮಿಂಚ್ತಾ ಇದೆ ಅದು. ನಡೀರಿ, ಅದನ್ನ ಒಳೆ ತಕ್ಕೋದ್ರೆ ಅದು ಕಾಣುತ್ತೆ. ನೋಡೋಕೆ ನಡೀರಿ ತೆಪ್ಪೋತ್ಸವನ. ಅಲ್ಲಲ್ಲ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಸಾರ್ಥಕ ಆಯ್ತು ಕಣಪತ್ಲಾಗೆ. ಅಲ್ಲಿ ನೋಡಲಿ ತೀರ್ಥಹಳ್ಳಿ ಕೊಪ್ಪ ಸರ್ಕಲಿಂದ ಮೇಲಿನ ಕುರುಳಿಗೆ ಹೋಗುತ್ತಲ್ಲ ಆ ಸೇತುವೆ ನೋಡು, ಜಯಚಾಮರಾಜೇಂದ್ರ ಸೇತುವೆ ಐತಲ್ಲ. ನೋಡಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕೋರು ಉದ್ದಕ್ಕೂ. ಬಿಡತ್ಲಾಗೆ ಲೈಟಿಂಗ್ಸ್ ಕಡಿಮೆ ಅಂತಂದ್ರು ಒಂದು 5-6 ಲಕ್ಷ ರೂಪಾಯಿ ಖರ್ಚಾಗೈತಪ್ಪ. ಏನು ತೀರ್ಥಹಳ್ಳಿ ಫುಲ್ಲು ಲೈಟಿಂಗ್ಸು ವಿದ್ಯುತ್ ದೀಪ ಅಲಂಕಾರ ಏನು ಮೇರಿ ಮಿಂಚ್ತೈತಪ್ಪ. 3 ದಿವಸದಿಂದ ಜಾತ್ರೆಗೆ ಮಿಂಚು ಹೋಗ್ಬಿಡ್ತತ್ಲಾಗೆ. ಕಣ ಪರಮೇಶಣ್ಣ ಸಾಕಾದ ಮಿಂಚ್ತವ್ರು ಬಿಡತ್ಲಾಗೆ. ತೀರ್ಥಹಳ್ಳಿಯವರು ಈ ತೀರ್ಥಹಳ್ಳಿ ತೆಪ್ಪೋತ್ಸವ ರಾಮೇಶ್ವರ ಜಾತ್ರೆ ಮಾತ್ರ ಭರ್ಜರಿ ಮಾಡ್ತಾರೆ ಕಣ. ಇಡೀ ನಾಡೇ ಬರುತ್ತೆ ಅತ್ಲಾಗೆ. ಈ ರಾಮೇಶ್ವರ ರಥೋತ್ಸವ ಮತ್ತೆ ತೆಪ್ಪೋತ್ಸವ ನೋಡೋಕೆ ಇಡೀ ನಾಡೇ ಬಂದೋಗ್ಬಿಡ್ತತ್ಲಾಗೆ. ಅಕ್ಕಪಕ್ಕ ಜಿಲ್ಲೆರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ. ಅದಲ್ಲದೆ ಈ ತುಂಗಾ ಸ್ನಾನ ಐತಲ್ಲ, ತುಂಗಾ ಸ್ನಾನ ಭಾಳ ಶ್ರೇಷ್ಠ. ಅದು ತುಂಗಾ ನದಿ ಐತಲ್ಲ, ಈ ಕುಡಿಯೋಕೆ ಭಾಳ ಶ್ರೇಷ್ಠ ಅಂತ ಕರೀತಾರೆ. ಅದ್ರಲ್ಲಿ ಸ್ನಾನ ಮಾಡೋದೈತಲ್ಲ ಅದು ಇನ್ನೂ ಒಳ್ಳೇದೆ. ರಾಮೇಶ್ವರ ದೇವರೆಲ್ಲರಿಗೂ ಒಳ್ಳೇದು ಮಾಡುತ್ತಪ್ಪ. ಇಲ್ಲಿ ಭಕ್ತಾದಿಗಳು ಭಾಳ ಚೆನ್ನಾಗಿದ್ದಾರೆ. ಏನು ತೀರ್ಥಹಳ್ಳಿ ತೆಪ್ಪೋತ್ಸವ ಅಂತಂದ್ರೆ, ರಾಮೇಶ್ವರ ಜಾತ್ರೆ ಅಂತಂದ್ರೆ ನಾ ಮುಂದೆ ಅಂತ ದಾನ ಕೊಡಕ್ಕೆ ಬರ್ತಾರೆ. ಕಣ ಕರಿಯಪ್ಪಣ್ಣ ನೋಡು ಅದ್ಲಾಗೆ ತೆಪ್ಪೋತ್ಸವ ಮಾಡಿದ್ರಲ್ಲ ತೆಪ್ಪ ನೋಡು, ವಿದ್ಯುತ್ ದೀಪಾಲಂಕಾರದಿಂದ ಫುಲ್ಲು ಲೈಟಿಂಗ್ಸ್ ಹಾಕಿ ಮಿರಿ ಮಿಂತಾರೆ. ತೆಪ್ಪ ನೋಡಿದೆ ಅದ್ರೊಳಗೆ ದೇವರೈತೆ. ಅಲ್ಲಿ ಬ್ರಿಡ್ಜ್ ಜಡೆಗೆ ಹೋಗ್ತೈತೆ ನೋಡತ್ಲಾಗೆ. ಬರುತ್ತಡಿ ಇತ್ಲಾಗುವ. ರಾಮ 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 ಎಷ್ಟು ಜನ ಸೇರಾಯ್ತು. ಉಮೇಶ ನೋಡತ್ಲಾಗೆ ಬರೀ ಮನುಷ್ಯರ ತಲೆಗಳು ಕಾಣ್ತದೆ ಅವತ್ಲಾಗೆ. ಕಣ ಶೇಖರಣ್ಣ ನೋಡ್ರಿ, ಈ ಹೊಳೆ ಈಗಲೇ ಇಷ್ಟೊಂದು ಆಗಲ ಇದೆ. ಇನ್ನು ಮಳೆಗಾಲದಲ್ಲಿ ತುಂಬರಿಬೇಕಾರೆ ಇನ್ನು ಎಷ್ಟಾಗಲ ಬರುತ್ತಪ್ಪ. ಓಹೋ ನಾವು ನಿಜವಾಗ್ಲೂ ಈ ಕತ್ಲೋದಲ್ಲಿ ತೆಪ್ಪೋತ್ಸವ ನೋಡೋಕೆ ಬಂದಿದ್ದು ಬಿಡತ್ಲಾಗೆ ಭಾಳ ಚೆನ್ನಾಗಾಯ್ತು ಅತ್ಲಾಗೆ. ನಾವು ರಥೋತ್ಸವಕ್ಕೂ ಬಂದಿದ್ರೆ ಇಷ್ಟು ಖುಷಿ ಪಡ್ತಿದ್ವೋ ಇಲ್ಲೋ, ಈ ತೆಪ್ಪೋತ್ಸವ ಮಾತ್ರ ಭಾಳ ಖುಷಿ ಕೊಡ್ತೈತಿ. ಕಣ ಏನು ಬೀದಿ ಉದ್ದಕ್ಕೆ ಹೊತ್ಲಾಗೆ ಅಂಗಡಿಗಳು. ಆಮೇಲೆ ರಾಮೇಶ್ವರ ದೇವಸ್ಥಾನ ಅಂತಂದ್ರೆ ಹೂವಿನದ್ದು ತುಂಬ ಅಲಂಕಾರ ಮಾಡ್ಬಿಟ್ಟೈತೆ. ರಥೋತ್ಸವ ಅಂತೂ ಹೂವಿನದ್ದು ತುಂಬ ಹೋಗ್ಬಿಡೈತ್ಲಾಗೆ. ಕಾಲಿಡಕ್ಕೆ ಜಾಗ ಇಲ್ಲಪ್ಪ. ಬರ್ಬೇಕಾರೆ ಕಾಲಿಡಕ್ಕೆ ಜಾಗ ಇಲ್ಲ. ಬರೀ ಅಲ್ಲಿ ಆ ತಿಂಡಿ ಮೇಳ, ಇಲ್ಲಿ ಜ್ಯೂಸ್ ಮೇಳ, ಬರೀ ಎಕ್ಸಿಬಿಷನ್ನು. ಆಮೇಲೆ ದೋಣಿಗಳಂತ ಅಪ್ಪ ಒಂದ ಎರಡ ಏನು ಎಕ್ಸಿಬಿಷನ್ ಅಂತೂ ಜನಗಳಿಂದ ತುಂಬ ಹೋಗ್ಯತ್ಲಾಗೆ. ಯಾವ ಊರಿಂದ ಜನಗಳು ಎಲ್ಲಿಂದ ಬಂದು ಅಂಗಡಿ ಹಾಕೊಂಡಿದ್ದಾರೆ ವ್ಯಾಪಾರ ಮಾಡೋಕ್ಕೆ. ವ್ಯಾಪಾರ ಅಂತೂ ಭಾಳ ಚೆನ್ನಾಗಾಗುತ್ತೆ. ಈ ಮಲೆನಾಡು ಜನ ಮಾತ್ರ ಈ ಥರ ಹಬ್ಬ ಹರಿದಿನ ಮತ್ತು ಇಂಥದ್ರಲ್ಲೆಲ್ಲ ಭಾಳ ತೊಡ್ಕೊಳ್ಳೋ ಜಾಸ್ತಿ. ಬಂತು ಕಣಲ್ಲ. ತೆಪ್ಪ ಬಂದತ್ಲಾಗೆ ನೋಡಿ, ಹತ್ರ ಬರ್ತೈತೆ. ನೋಡ್ರಿ ಅಣ್ಣ ಸ್ವಲ್ಪ ನಿಂತ್ಕೊಂಡು ಓಡಾಡಿ ಕಾಲು ನೋವು ಬರ್ತೈತೆ ಕಣ. ನಡೀರ ಮಳ್ಳಿಂದ ಟೈಮಾಗ ಕೂತ್ಕೊಂಬ ಒಂದು ಸ್ವಲ್ಪ ಹೊತ್ತು. ಕೂತ್ಕೊಂಡಲ್ಲ ಮಕ್ಕಂಡ ನೋಡೋದು ಬೇಕಿದ್ರೆ. ನಡೀರಿ. ಹೌದೇ ಹಂಗಂತೀರಿ? ನಡೀರ ಅತ್ಲಾಗೆ. ಕೊಟ್ರೇಶ ಆಸೆ ಯಾಕೆ ಇದು ಮಾಡೋದು? ಬರೋದು ಬಂದಿದ್ದೀವಿ, ಎಂಜಾಯ್ ಮಾಡ್ಕೊಂಡು ಹೋಗೋಣ ಅತ್ಲಾಗೆ. ಆಗ ಅಲ್ಲಿ ಕಾಣ್ತೈತೆ ನೋಡು ರಾಮ ಮಂಟಪ. ನೋಡ್ರಿ ಅಲ್ಲಿ ಸ್ವಲ್ಪ ಜಾಗ ಫ್ರೀ ಆಗೈತೆ. ಅಷ್ಟು ದೂರ ಹೋಗೋದು ಬೇಡ, ಸ್ವಲ್ಪ ಮುಂದಕ್ಕೆ ಹೋಗಿ ಕೂತ್ಕೊಳ್ಳೋ ನಡೀರಿ.
ಹ್ಞೂ ನಡೀರಿ ನಡೀರಿ ಮತ್ತೆ ಆಮೇಲೆ ಅಲ್ಲೂ ಯಾರು ಬಂದು ಕುತ್ಕೊಂಡಾರ ಆಮೇಲೆ. ಏ ಕೊಟ್ರಿ ಪರಮೇಶಣ್ಣ ಬಿಡ ಅತ್ಲಾಗೆ ನಮ್ಮ ಬದುಕು ನಿಜವಾದ ಸಾರ್ಥಕ ಆಗ್ಬಿಡತ್ತೆ ನೋಡಲ್ಲ ಏನು ದೋಣಿನ ಏನು ಅರಮನೆನ ಇದು ಹಿಂಗೈತೆ ನೀರೊಳಗೆ ದೋಣಿನ ಈ ಪಾಟಿ ಅಲಂಕಾರ ಮಾಡೋರಲ್ಲ. ಈ ನಾವು ಇದನ್ನ ಕಣ್ ತುಂಬ್ಕೊಳಕ್ಕೆ ನಮ್ಗೆ ಎರಡು ಕಣ್ಣು ಸಾಲದು ಕಣಲ್ಲ. ನಾವು ಇನ್ಮೇಲೆ ವರ್ಷ ಈ ತಪಾಸವ ನೋಡೋಕೆ ಬರ್ಬೇಕು ನಾವು. ಅಬ್ಬಬ್ಬಬ್ಬಬ್ಬಬ್ಬ ಎಷ್ಟು ಜನ ಅರ್ಚಕರು, ಎಷ್ಟು ಜನ ಸೆಕ್ಯೂರಿಟಿ, ಎಷ್ಟು ಜನ ನಮ್ಮ ಕಮಿಟಿಯರು. ನೋಡು ನಡುವೆ ರಾಮೇಶ್ವರದವ್ರನ್ನ ಎಷ್ಟು ಚೆನ್ನಾಗಿ ಕುಂಟಿಸೋ ನೋಡು. ಆ ಹೂವಿನ ಅಲಂಕಾರ ನೋಡು, ವಿದ್ಯುತ್ ಅಲಂಕಾರ ನೋಡು. ಅಬ್ಬಬ್ಬಬ್ಬ ಮತ್ತು ಇದು ನೋಡಲಿ ಏನದು ಸುರ್ಸುರ್ಬತ್ತಿ ನೋಡತ್ಲಾಗೆ ಒಂದಕ್ಕಿಂತ ಒಂದು ಚೆನ್ನಾಗೈತದಲ್ಲ. ಅಬ್ಬ ಎಷ್ಟು ಲಕ್ಷ ಖರ್ಚು ಮಾಡೋರು ಇದಕ್ಕೆ. ಹಾ ನೋಡೋಕ್ಕೆ ಒಂದೆರಡು ಕಣ್ಣು ಸಾಲತ್ಲಾಗೆ. ಹಾ ನೋಡು ನೋಟನೇ ಚಂದ. ನಾವೆಲ್ಲ ಈ ದೇಶದಲ್ಲಿ ಬೇರೆ ದೇಶಕ್ಕೆ ಬಂದಂಗೆ ಆಗ್ಬಿಟ್ಟೈತೆ ನನಗಂತೂ. ಖುಷಿ ತಡ್ಕೊಳಕ್ಕಾಗ್ತಿಲ್ಲ. ಈ ಚಳಿ ಇದೆಲ್ಲ ಎಲ್ಲ ಕಿತ್ಕೊಂಡು ಹೋಗ್ಬಿಡೋದ್ಲಾಗೆ. ನೋಡಿ ಎಷ್ಟು ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡೋರಪ್ಪ. ಆ ಸ್ಕ್ರೀನ್ಗಳಂತೆ, ಆ ಲೈಟಿಂಗ್ಸ್ ಅಂತೆ, ಒಂದಕ್ಕಿಂತ ಒಂದು ಚೆನ್ನಾಗೈತೆ ನೋಡು. ನೋಡತ್ತಗೆ ಕೈ ಕಾಲು ನಾವೆಲ್ಲ ಹೋಗೇ ಬಿಡ್ತಪ್ಪ ಅದ್ಲಾಗೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರೆ. ಇತ್ಲಾಗ ನೋಡು, ಇತ್ಲಾಗ ಒಂದು ತೆಪ್ಪ ಮುಂದಕ್ಕೆ ಹೋಗ್ತೈತೆ, ಅದ್ರಾಗ ಇನ್ನೊಂದರಲ್ಲಿ ನೋಡು ತೆಪ್ಪ ತೇಲಿಸ್ತಾರ ಅತ್ಲಾಗೆ ಡ್ರೈವರ್ಗಳು ಬೇರೆ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡವ್ರೆ, ಎಷ್ಟು ಚೆನ್ನಾಗಿ ತೆಪ್ಪನ ತೇಲಿಸ್ತಾವ ನೋಡು. ಇದು ನೋಡೋಕ್ಕೆ ಜನ ಅನಿಸುತ್ತೆ ಬೇರೆ ಬೇರೆ ಕಡೆಯಿಂದ ಇದು ನೋಡೋಕ್ಕೇ ಜಾಸ್ತಿ ಜನ ಬರೋದು ತೆಪ್ಪೋತ್ಸವಕ್ಕೆ. ರಾಮೇಶ್ವರ ರಥೋತ್ಸವಕ್ಕಿಂತ ತೆಪ್ಪೋತ್ಸವ ನೋಡೋಕ್ಕೆ ಜನ ಜಾಸ್ತಿ ಜೋರಾಗಿ ಬರ್ತಾರೆ ಅತ್ಲಾಗೆ. ಅದಕ್ಕೆ ತೀರ್ಥಹಳ್ಳಿಲಿ ಇರೋ ಬರೋ ರೂಮ್ಗಳೆಲ್ಲ ಬುಕ್ ಆಗ್ಬಿಡ್ತವೆ, ಒಂದು ಹೋಟ್ಲು ಸಿಗಲ್ಲ. ನಿಜ ಕಣ ಉಮೇಶಣ್ಣ, ಈ ತೆಪ್ಪೋತ್ಸವ ಮತ್ತು ರಾಮೇಶ್ವರ ಜಾತ್ರೆ ಟೈಮಲ್ಲಿ ಒಂದು ತಿಂಗಳು ಮುಂಚೆನೇ ಬುಕ್ ಮಾಡಬೇಕು. ಇಲ್ಲ ಅಂತಂದರೆ ಹಬ್ಬ ಟೈಮಿಗೆ ಬಂದಾಗ ರೂಮ್ಗಳೇ ಸಿಗಲ್ಲ. ನಾವು ಹೆಂಗೋ ಬಂದಿದ್ದೀವಿ ಬಿಡತ್ಲಾಗ ಬಸ್ಸಿಗೆ, ಕೊನೆ ಬಸ್ಸಿಗೆ ಹೆಂಗೋ ಹೋಗ್ತೀವಿ ಅತ್ಲಾಗೆ. ನೋಡಲ್ಲ ಓಮಂತೆ ಬಾವುಟ ಬೇರೆ ನೆಟ್ಟವ್ರೆ. ಆಮೇಲೆ ನೋಡು ಸ್ಕ್ರೀನ್ಗಳು ಹಾಕವ್ರೆ. ಕಡಿಮೆ ಅಂತಂದ್ರೆ ಒಂದು 8-9 ಜನ ಒಯ್ದಾರೆ ಕಣಲ್ಲ ದೇವ್ರಿಗೆ. ದೇವ್ರು ಹಿಡ್ಕೊಂಡು ಎಷ್ಟು ಚೆನ್ನಾಗಿ ನೋಡು, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಮಾಡ್ತಾವ್ರೆ. ಅದಕ್ಕೆ ಜನಗಳು ಪ್ರತಿ ವರ್ಷ ಒಂದು ವರ್ಷ ಬಿಡ್ದಂಗೆ ಜನ ಜಾಸ್ತಿ ಆಗ್ತಿದ್ರೆ ಹೊರತು ಕಡಿಮೆನೇ ಆಗ್ತಿಲ್ಲ ಈ ತೆಪ್ಪೋತ್ಸವ ನೋಡೋಕ್ಕೆ. ಸ್ವಾಮಿ ನಮ್ಮಪ್ಪ ಕಾಪಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಹೌದು ಕಾರಣ ಈ ದೇವ್ರನ್ನ ಹಿಡ್ಕೊಂಡು ಹೋಗೋಕ್ಕೆ ಕರ್ಕೊಂಬರೋಕ್ಕೆ ಅದಕ್ಕೆ ಒಂದು ಸಪ್ರೇಟ್ ವರ್ಗ ಬರುತ್ತೆ. ಅವರು ಅದನ್ನ ಆ ಮನೆ ತಂದರು ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾರೆ. ಈ ತೆಪ್ಪೋತ್ಸವ ಡೆಕೋರೇಷನ್ ಮಾಡೋಕ್ಕೆ ಒಂದು ಟೀಮ್ ಐತೆ, ಅವರು ಅಷ್ಟೇ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ಸೆಕ್ಯೂರಿಟಿ ಕೊಡಬೇಕಲ್ಲ ತೀರ್ಥಹಳ್ಳಿ ಪೊಲೀಸ್ನವ್ರಿಗೆ, ತಾಲೂಕು ಆಡಳಿತಕ್ಕೆ, ಮತ್ತು ಡೆಕೋರೇಷನ್ ಎಲ್ಲ ಮಾಡ್ತಾರಲ್ಲ ಅವರಿಗಂತೂ ಸಾಷ್ಟಾಂಗ ನಮಸ್ಕಾರನಪ್ಪ ನನಗಂತೂ. ಏನು ಚಂದ ಏನಂದ. ಈ ತೆಪ್ಪೋತ್ಸವ ನೋಡೋಕ್ಕೆ 2 ಕಣ್ಣು ಸಾಲದೊತ್ಲಾಗೆ 2 ಎಕ್ಸ್ಟ್ರಾ ಕಣ್ಣು ಹಾಕ್ಸಬೇಕು ನಾನು. ಕರಿಯಪ್ಪಣ್ಣ ನಡಿ ಒಂಚೂರು ದಡದಿಂದ ಮ್ಯಾಕ್ ನಡಿ. ನೀರಾಗಿ ಕಿಳಿಕೋಬೇಡ, ಅಲ್ಲಿ ನೋಡ ಶಿಲ್ಪಿ ಹೊಡಿತಾಳೆ ನೋಡಲ್ಲಿ. ನಾವಿಲ್ಲಿ ತೀರಾ ದಡದ ಹತ್ರ ಬರೋದು ಬೇಡ, ಇಲ್ಲೇ ಸಾಕೋತ್ಲಾಗೆ. ಇಲ್ಲೇ ಸ್ವಾಮಿನ ರಾಮೇಶ್ವರ ಸ್ವಾಮಿನ ಕಣ್ಣಾರೆ ನೋಡ್ಕೊಂಡಿದ್ದೀವಲ್ಲ ಸಾಕು ಬಿಡತ್ಲಾಗೆ. ಈ ಬೆಳಕಲ್ಲೂ ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡತ್ಲಾಗೆ. ನಾವು ಈ ತೆಪ್ಪೋತ್ಸವ ನೋಡೋಕೆ ಬಂದಿದ್ದಕ್ಕೂ ಸಾರ್ಥಕ ಆಗ್ತತ್ಲಾಗೆ. ಕರಿಯಪ್ಪಣ್ಣ ಜಾಸ್ತಿ ಮುಂದಕ್ಕೆ ಹೋಗಬೇಡ, ಸುಮ್ಮನೆ ಅನ್ನತ್ಲಾಗೆ ಇಲ್ಲೇ ನಿಂತ್ಕೊಂಡು ನೋಡ್ಕೊಂಡು ಹೋಗೋಣ ಅತ್ಲಾಗೆ. ಸಾಕು, ಇಲ್ಲಿಂದನೇ ಅಷ್ಟು ಅಚ್ಚುಕಟ್ಟಾಗಿ ಕಾಣ್ತೈತಲ್ಲ, ನಮ್ಗೆ ಅದೇ ಪುಣ್ಯ. ಇಷ್ಟತ್ರ ನೋಡ್ತೀವಲ್ಲ ನಮ್ದು ಅದೇ ಪುಣ್ಯ. ನೋಡು ನಾವೇ ಹತ್ರಕ್ಕೆ ಹೋಗೋದು ಬೇಡ, ಒಡೆ ಹತ್ರಕ್ಕೆ ತೆಪ್ಪನ ಹತ್ರಕ್ಕೆ ಬರ್ತೈತೆ. ಅಬ್ಬಬ್ಬಬ್ಬ ಏನು ಹೂವು ನೋಡಲಿ, ಏನು ಹೂವಿನ ಅಲಂಕಾರ. ಕರ್ನಾಟಕ ರೂಪದಲ್ಲಿ ಮಾಡಿದ್ದಾರೆ ಹೂವಿನ ಅಲಂಕಾರನ. ಮಧ್ಯದಲ್ಲಿ ರಾಮೇಶ್ವರ ದೇವ್ರನ್ನ ಹಿಡ್ಕೊಂಡು ನಿಂತ್ಕೊಂಡು ನೋಡೋತ್ಲಾಗೆ ಅಲ್ಲಿ ಬಂದಾಗ ಪೂಜೆ ಮಾಡ್ತಾರೆ ಅತ್ಲಾಗೆ. ನೋಡಿದ್ರೆ ನೀವು ತೀರ್ಥಹಳ್ಳಿ ತೆಪ್ಪೋತ್ಸವ ಎಷ್ಟು ಚೆನ್ನಾಗಿ ನೋಡುತ್ತಿದೆ ಕಣ್ತುಂಬ್ಕೊಂಡ್ರೆ. ನೀವು ಈ ಥರ ತೀರ್ಥಹಳ್ಳಿ ತೆಪ್ಪೋತ್ಸವಕ್ಕೆ ಮುಂದಿನ ಸಲ ಬರೋದನ್ನ ಮರಿಬೇಡ್ರಿ. ತೀರ್ಥಹಳ್ಳಿ ರಾಮೇಶ್ವರ ಇದಲ್ಲ ಬಹಳ ದೊಡ್ಡ ಜಾತ್ರೆ, ರಾಮೇಶ್ವರ ಸ್ವಾಮಿ ಜಾತ್ರೆ. 3 ವರ್ಷ ತಪ್ಪದಂಗೆ ಬಂದು ಹೋಗ್ರಿ ನೀವು. ನಾವೇನೋ ನಮ್ಮ ಅದೃಷ್ಟ ಇತ್ತು ಈ ಸರಿ ನಾವು ತೀರ್ಥಹಳ್ಳಿ ತೆಪ್ಪೋತ್ಸವಕ್ಕೆ ಬಂದು ನಮ್ಮ ಆಸೆ ಈಡೇರಿಸ್ಕೊಂಡ್ವಿ. ಹಂಗೇನಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮರಿಬೇಡ್ರಿ. ಹಾಗೆ ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ನಡೀರಲ್ಲ ಸಾಕು, ಭಾಳ ಚೆನ್ನಾಗಾಯ್ತು ನೋಡಿದ್ದು. ನಡೀರಿ ಬಸ್ ಹಿಡೀರಿ, ಊರು ಬಸ್ನ ಹೋಗಣಿ. ನಡೀರ ಇನ್ನೂ 1 ಕಿಲೋಮೀಟ್ರ್ ಹೋಗ್ಬೇಕು ಟೌನ್ಗೆ. ನಡೀರಿ ಹೋಗೋಣ.